ಭೂಮಿಯ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾಗಿರುವಂತಹ ನಮ್ಮ ತಂದೆಯಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ಸಭೆಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಕೋರುವಂತನಾಗಿದ್ದೇನೆ ಹಾಗೂ ಸ್ವಾಗತವನ್ನ ಬಯಸ್ತೇನೆ. ಈ ಕೂಟವನ್ನು ಪ್ರಾರಂಭ ಮಾಡುವಾಗೆ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ 62ನೇ ಅಧ್ಯಾಯ 5ರಿಂದ 6 ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 65ನೇ ಅಧ್ಯಾಯ 5ರಿಂದ 8 ವಚನಗಳ ತನಕ. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮಗೆ ಆಶ್ರಯವು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಹಿರಿಯರಾದಂತಹ ಪ್ರೇಮ ಸಾರ್ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Let us pray. Pastor, ಕೇಳಿಸ್ತದ? ಕೇಳಿಸ್ತದೆ. Oh, gracious Heavenly Father, we thank you, my Lord, for giving us this one more opportunity, Lord, to come to your feet early in the morning hours. Lord, to hear your voice and to hear your words, my Lord. Yes, Lord, we thank you for giving us a good night's sleep. Lord, helping us to awake ourselves, to worship you, and to come to your feet, my Lord. Lord, we thank you for all the blessings we have received, my Lord, since yesterday. Lord, because of your blessings and your mercy, my Lord, we're able to breathe on this earth. We thank you for this wonderful help that you are being done for us, my Lord. Lord, as we are now bowed down here, though we are small in numbers, yet, my Lord, please be with us. Be connected to us, my Lord. Please open our ears and minds to hear your voice, my Lord, and to use it in our day-to-day life. Lord, let the hour that we are with you not be in vain, my Lord. Please help it to be fruitful. Bless your servant, my Lord, who's going to share your words with us. Strengthen him, my Lord. Give him all the facilities that is required, my Lord, to run this program smoothly and efficiently. Bless his family entirely, my Lord. Once again, Lord, I submit myself, your servant, Pastor Baju, and his family, and all the participants who are yet to join, my Lord. Lead us and guide us, Lord. Pray in the precious name of Jesus Christ. Amen. 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 ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ಊಟದ ಮುನ್ನ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಒಂದು ಸಂಗೀತವನ್ನ ಸಬ್ಬತ್ ಆರಾಧನೆಯ ಸಂಗೀತದ ಮುಖಾಂತರವಾಗಿ ನಾವು ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತ ಪುಸ್ತಕದಲ್ಲಿ 78ನೇ ಸಂಗೀತ, ಕಾಪಾಡುವವ ದೇವರೇ
ಸಂತೋಷವುಳ್ಳ ಯೋಚನೆ. ಹಾಡಿನೊಂದಿಗೆ ದೈವಿಕ ಆರಾಧನೆಗೆ ನಾವು ಮುಂದೆ ಹೋಗೋಣ. ಕಾಪಾಡುವ ದೇವರೇ, ಸಂತೋಷವುಳ್ಳ ಯೋಚನೆ, ನಾನೆಲ್ಲಿ ಹೇಗಿದ್ದರೂ ಕಾಪಾಡುವವನಾತನು, ಕಾಪಾಡುವ ದೇವರೇ, ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ಒಂದೊಂದು ವೇಳೆ ದುಃಖವು, ಒಂದೊಂದು ವೇಳೆ ಸುಖವು, ಹೇಗಿದ್ದರು ನಿಶ್ಚಿಂತೆಯೇ, ಕಾಪಾಡುವವ ನಾತನೇ, ಕಾಪಾಡುವವ ದೇವರೇ, ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ನೀನು ಪ್ರಾರ್ಥಿಸಿದರು ನಗುಟ್ಟಲಾರೇನು, ಯಾವಾಗಲೂ ಸಂತೃಪ್ತನೇ, ಕಾಪಾಡುವವ ದೇವರೇ, ಕಾಪಾಡುವವ ದೇವರೇ, ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ಈ ಜೀವದಂತ್ಯ ಬಂದರು, ನಾ ಯೋರ್ದನ್ ಹತ್ರ ನಿಂತರು, ನಿರ್ಭಯವಾಗಿ ದಾಟುವೆ, ಕಾಪಾಡುವವ ನಾತನೇ, ಕಾಪಾಡುವವ ದೇವರೇ, ತನ್ನ ಸ್ವಹಸ್ತದಿಂದಲೇ ಆ ಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವವ ದೇವರೇ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ಕರ್ತನ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂಥ ದೇವರ ಮಂದಿಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ, ದಾವೀದನು ಬರೆದಂಥ ಕೀರ್ತನೆಗಳು 62ನೇ ಅಧ್ಯಾಯದಲ್ಲಿ 5ರಿಂದ 8 ವಚನಗಳ ತನಕ ನಾವು ನೋಡುವಾಗ ಈ ಮಾತುಗಳನ್ನು ನಾವು ಅರಿಯಬಹುದಾಗಿದೆ. ದಾವೀದನು ತನ್ನ ದೇವರಾದಂಥ ಕರ್ತನ ಮೇಲೆ ಉನ್ನತವಾದಂಥ ಭರವಸೆ ನಂಬಿಕೆಗಳಿಂದ ಜೀವಮಾನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲಿಯೂ ಕರ್ತನನ್ನೇ ಆಧಾರ ಮಾಡಿಕೊಂಡು ಆತನನ್ನೇ ನಂಬಿಕೆಯಿಂದ ಜೀವಿಸುವಾಗ, ದೇವರ ಸಮಕ್ಷಮದಲ್ಲಿ ದೇವರ ಮಂದೆಗೆ ತನ್ನಂತೆಯೇ ಯಥಾರ್ಥವಾದ ಹೃದಯದಿಂದ ಕರ್ತನ ಬಳಿಗೆ ಬರಬೇಕೆಂಬುದಾಗಿ ತಿಳಿಸುವಂತನಾಗಿದ್ದಾನೆ. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ.
ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಈ ಭೂಮಿ ಮೇಲೆ ಮಾನವರಾದಂಥ ನಾವು ಅನೇಕ ವಿಷಯಗಳಲ್ಲಿ, ಅನೇಕ ವಿಧದಲ್ಲಿ, ಅನೇಕ ಕಾರ್ಯಗಳ ಮೇಲೆ ನಾವು ನಂಬಿಕೆ ಇಡಬಹುದು. ನಮಗಿರುವಂಥ ಆಸ್ತಿ, ಐಶ್ವರ್ಯ, ಅಂತಸ್ತರು, ಸ್ನೇಹಿತರು, ಬಂಧು ಬಳಗ, ತಂದೆ ತಾಯಿ, ಹೀಗೆ ಈ ಭೂಮಿ ಮೇಲೆ ನಮ್ಮ ಕಣ್ಣಿಗೆ ಕಾಣುವ ಅನೇಕ ವಿಷಯಗಳ ಮೇಲೆ ನಾವು ಭರವಸೆಯುಳ್ಳವರಾಗಿ ಜೀವಿಸಬಹುದು. ಆದರೆ ನಿಜವಾಗಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆತನಿಗೆ ಸುರಕ್ಷತೆಯನ್ನು, ಸುಕ್ಷೇಮವನ್ನು ಹಾಗೂ ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆಯನ್ನು ಕೊಟ್ಟು ಆತನ ಪ್ರಾಣವನ್ನ ಕೇಡಿನಿಂದ ತಪ್ಪಿಸಿ ಆತನಿಗಾಗಿ ಸದಾಕಾಲ ಕಾಯುತ್ತಾ ಕಾಪಾಡುತ್ತಾ ಬರುವಂಥವನು ದೇವರೇ ಎಂಬುದನ್ನ ದಾವೀದನು ಖಚಿತಪಡಿಸುತ್ತಾ ತನ್ನ ನಂಬಿಕೆಯನ್ನ ವ್ಯಕ್ತಪಡಿಸುವಂತವನಾಗಿದ್ದಾನೆ. ತನ್ನ ಹೃದಯದಲ್ಲಿ ಪರಿಪೂರ್ಣವಾದಂಥ ದೇವರ ನಡೆಸುವಿಕೆಯನ್ನ ಅನುಭವಿಸುವುದವನಾಗಿ ಸಾಕ್ಷಿಯ ಜೀವಿತವನ್ನ ಜೀವಿಸುತ್ತಾ ದೇವರು ಇದ್ದಾನೆ, ಆತನು ನಮ್ಮ ಪರಿಸ್ಥಿತಿಗಳನ್ನ ನೋಡುವಂತವನಾಗಿದ್ದಾನೆ, ಸರ್ ನಾವು ಮೊರೆ ಇಡುವಾಗ ನಮ್ಮ ಮೊರೆಯನ್ನ ಕೇಳಲು ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ ಮತ್ತು ನಮಗಾಗಿ ಆತನು ಚಿಂತಿಸುವಂತವನಾಗಿದ್ದಾನೆ. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಮನುಷ್ಯರು ದೇವರನ್ನೇ ಹೊರತು ಇನ್ನಾರನ್ನು ಆಶ್ರಯಿಸುವುದಕ್ಕಿಂತ ದೇವರನ್ನೇ ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. 20ನೇ ಅಧ್ಯಾಯ ಕೀರ್ತನೆಗಳಲ್ಲಿ 20ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯೆಹೋವನೇ ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು, ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ಘೋರವಾದ ಯುದ್ಧಗಳನ್ನ ಎದುರಿಸುವಾಗ ದಾವೀದನು ತನ್ನನ್ನು ಸೃಷ್ಟಿಸಿದಂಥ, ತನ್ನನ್ನು ಕಾಯುವಂತ ದೇವರಿಗೆ ಮೊರೆ ಇಡುವಂತವನಾಗಿದ್ದನು. ಆತನ ಹೃದಯವು ಅಚಲವಾಗಿ ನಂಬಿತ್ತು. ಎಂತಹ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ಕಾಯುವವನು ದೇವರೇ ಮತ್ತು ನಮಗೆ ಸಹಾಯವನ್ನು ಒದಗಿಸಿಕೊಡುವವನು ದೇವರೇ. ನಮ್ಮನ್ನು ಎಲ್ಲಾ ವಿಧವಾದಂಥ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡಿ ನಮಗೆ ಸುರಕ್ಷತೆಯನ್ನು ತಂದುಕೊಡುವಂಥವನು ದೇವರೇ. ಈ ಭೂಮಿ ಮೇಲಿರುವಂಥ ನಾವು ನಂಬುವಂಥ ಯಾವುದೇ ವಸ್ತುಗಳು, ಯಾವುದೇ ಜೀವಿಗಳು ನಮಗೆ ತಕ್ಕ ಕಾಲದಲ್ಲಿ ಸಹಾಯವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ವಿವರಿಸುವಂತವನಾಗಿದ್ದಾನೆ ಮತ್ತು ಅದು ವಾಸ್ತವವೂ ಆಗಿದೆ. ಈ ಭೂಮಿ ಮೇಲೆ ನಾವೆಲ್ಲರೂ ಬದುಕುವಾಗ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಲ್ಲಿ ನಂಬಿಕೆ ಇಟ್ಟು ಆತನ ಮೊರೆಯನ್ನ ಆತನಿಗೆ ಇಡುವಾಗ ಪ್ರತಿಯೊಬ್ಬ ಮಾನವನನ್ನು ಸೃಷ್ಟಿಸಿದಂಥ ತಂದೆಯಾದ ದೇವರು ಅವರಿಗಾಗಿ ಚಿಂತಿಸುವವನಾಗಿದ್ದು ಅವರ ಅವಶ್ಯಕತೆಗಳನ್ನು ಪೂರೈಸುವುದು ಮಾತ್ರವಲ್ಲದೆ ಇಕ್ಕಟ್ಟುಗಳಿಂದ, ಅಪಾಯಗಳಿಂದ ತಪ್ಪಿಸಿ ಘನಪಡಿಸಲು ಶಕ್ತನಾಗಿದ್ದಾನೆ. ಇದನ್ನ ಪ್ರತಿದಿನ ಎಲ್ಲ ಪರಿಸ್ಥಿತಿಯಲ್ಲೂ ಪರಿಪೂರ್ಣವಾಗಿ ಅನುಭವಿಸಿದಂಥ ದಾವೀದನು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಕ್ಷಿಯನ್ನ ಕೊಡುವಂತವನಾಗಿದ್ದಾನೆ. ಜನರೇ ಯಾವಾಗಲೂ
ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆಯೇ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ದೇವರ ಮುಂದೆ ಮಾತ್ರ ನಮ್ಮ ಕಷ್ಟ ಸಂಕಟಗಳನ್ನು ಯಥಾರ್ಥವಾಗಿ ಬಿಚ್ಚಿಡಬೇಕೆಂಬುದಾಗಿ ತಿಳಿಸಬೇಕೆಂಬುದಾಗಿ ದಾವಿದನು ನಮಗೆ ತಿಳಿಸುವಂತನಾಗಿದ್ದಾನೆ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ತಮಗಿರುವಂಥ ಇಹಲೋಕದ ಬಲದ ಮೇಲೆ ಹಾತುಕೊಂಡು ಅವುಗಳ ಮೇಲೆ ನಂಬಿಕೆಟ್ಟು ಬದುಕುವಂತವರಾಗ್ತಾರೆ. ಆದರೆ ಮನುಷ್ಯನಿಗೆ ಕಷ್ಟ ಕಾಲಗಳು ಬಂದಾಗ ಇದಾವುದರಿಂದಲೂ ಅವನಿಗೆ ಸಿಕ್ಕಬೇಕಾದಂಥ ಸಹಾಯವು ಸಿಗುವುದಿಲ್ಲ ಎಂಬುದನ್ನು ಆತನು ಇಲ್ಲಿ ನಮ್ಮ ಮುಂದೆ ನೆನಪು ಮಾಡುವಂತವನಾಗಿದ್ದಾನೆ. 146ನೇ ಕೀರ್ತನೆಯಲ್ಲಿ ಹೀಗೆ ಬರೆಯುತ್ತಾನೆ: ನನ್ನ ಮನವೇ ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡಸಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವುವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಮುಂದೆ ಆತನು ತಿಳಿಸುವಂತವನಾಗಿದ್ದಾನೆ: ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲ ಅರಸನಾಗಿರುವನು. ಜೀವನೇ ನಿನ್ನ ದೇವರು ತಲಾಂತರಕ್ಕೂ ಆಳುವನು. ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡತಕ್ಕವನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವುವು. ಇದು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ನಂಬಲು ಅರ್ಹವಾದಂಥ ಉನ್ನತವಾದಂಥ ಸಾಕ್ಷಿಯ ಮಾತುಗಳಾಗಿವೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಸಂಕಷ್ಟಗಳನ್ನು, ಪ್ರತಿಯೊಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ಪರಿಸ್ಥಿತಿಗಳನ್ನು ಎದುರಿಸಲು, ನಿಭಾಯಿಸಲು, ಜಯಗಳಿಸಲು ದೇವರು ಮಾತ್ರ ಆಧಾರವಾಗಿದ್ದಾನೆ. ದೇವರು ಮಾತ್ರ ತಕ್ಕ ಕಾಲದಲ್ಲಿ ನಮ್ಮ ಪರಿಸ್ಥಿತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ, ನಮಗೆ ಬೇಕಾದಂಥ ಉತ್ತರವನ್ನು ನೀಡಿ, ನಮಗೆ ಬೇಕಾದಂಥ ಸಹಾಯವನ್ನು ಒದಗಿಸಿಕೊಟ್ಟು ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಲು ಸಾಧ್ಯವಿರುವಂಥದ್ದಾಗಿದೆ. ಅದಕ್ಕಾಗಿ ದಾವೀದನು ತನ್ನ ಜೀವಿತದಲ್ಲಿ ಎಲ್ಲವನ್ನ ನಂಬಿ, ಎಲ್ಲರಿಂದ ಆಗಬಹುದಾದಂಥ ಸಾಮರ್ಥ್ಯವನ್ನು ತಿಳಿದುಕೊಂಡು ಕೊನೆಗೆ ಅಂತಿಮ ತೀರ್ಮಾನವನ್ನು ಆತನು ನಮ್ಮ ಮುಂದೆ ಬಿಚ್ಚಿಡುವಂತನಾಗಿದ್ದಾನೆ. ಜನರೇ, ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ. ಯಾವಾಗಲೂ ಆತನನ್ನು ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಕೆಲವರು ಅಶ್ವಬಲದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ತಮ್ಮ ಪ್ರಿಯವಾದವರಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಆದರೆ ಇವರಾರೂ ಕೂಡ ಸರಿಯಾದ ಸಮಯದಲ್ಲಿ ನಮಗೆ ಸಿಗಬೇಕಾದಂಥ ಸಹಾಯವನ್ನು ಕೊಟ್ಟು ನಮ್ಮನ್ನು ಕಾಪಾಡಲು ಸಮರ್ಥರಲ್ಲ. ಯಾಕಂತಂದರೆ ಪ್ರತಿಯೊಂದು ಕೂಡ ಮಣ್ಣೆ, ಪ್ರತಿಯೊಬ್ಬರೂ ಕೂಡ ಮಣ್ಣೆ. ಎಲ್ಲರೂ ಧೂಳಿಗೆ ಸಮಾನ. ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಂದು ಜೀವಿಯು ತನ್ನನ್ನು ಸೃಷ್ಟಿಸಿದಂಥ ದೇವರ ಕಡೆಗೆ ಕಣ್ಣೆತ್ತಿ ನೋಡುವಂಥದ್ದಾಗಿದೆ. ಪ್ರತಿಯೊಂದು ಜೀವಿಗಳಿಗೂ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು
ಆತನು ಪೂರೈಸುವಂತವನಾಗಿದ್ದಾನೆ. ಯಾಕಂತಂದ್ರೆ ಸರ್ವಶಕ್ತನಾದಂಥ ದೇವರು ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನಾಗಿದ್ದಾನೆ. ಮತ್ತು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ರಕ್ಷಣೆಗೆ ಆತನು ವಾಗ್ದಾನಗಳನ್ನ ಮಾಡಿದ್ದಾನೆ. ಆ ವಾಗ್ದಾನಗಳಿಗನುಸಾರವಾಗಿ ಆತನು ನಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ ಮತ್ತು ತಾನು ಮಾಡಿದ ವಾಗ್ದಾನಗಳನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ಬದುಕುವಂತ ಪ್ರತಿಯೊಬ್ಬ ಮನುಷ್ಯನು ದೇವರ ವಾಗ್ದಾನಗಳನ್ನ ತಿಳಿದುಕೊಳ್ಳಬೇಕಾಗಿದೆ. ಮಾನವನ ರಕ್ಷಣೆಗಾಗಿ ಕರ್ತನು ಮೊದಲೇ ಆತನ ಮೇಲೆ ನಂಬಿಕೆ ಇಡಬೇಕಾದ ಅವಶ್ಯಕತೆ ನಮಗೆ ಇದೆ ಎಂಬುದಾಗಿ ಅರಿತವನಾಗಿ ನಮ್ಮ ಸುರಕ್ಷತೆಗೆ ಬೇಕಾದಂತ ವಾಗ್ದಾನಗಳನ್ನ ದೇವರು ಮಾಡಿದ್ದಾನೆ. ದೇವರ ವಾಕ್ಯದ ಮೇಲೆ ನಾವು ಭರವಸವಿಟ್ಟು ದೇವರ ವಾಗ್ದಾನಗಳನ್ನ ನಾವು ನಂಬಿದವರಾಗಿ ಆತನ ಮೇಲೆ ಆತುಕೊಂಡು ಯಾವಾಗಲೂ ಆತನ ಮುಂದೆ ನಮ್ಮ ಹೃದಯವನ್ನ ಬಿಚ್ಚಿಡಬೇಕೆಂಬುದಾಗಿ ದಾವೀದನು ಬರೆಯುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ಕಣ್ಣಿಗೆ ಕಾಣುವ ಯಾವುದರ ಮೇಲೆ ನೀವು ಭರವಸವಿಟ್ಟರೂ ಆ ಯಾವ ಭರವಸೆಯೂ ನೆರವೇರುವುದಿಲ್ಲ. ಹೌದು, ಅನೇಕ ಸಾರಿ ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಅನುಭವಗಳನ್ನ ನಾವು ಅನುಭವಿಸುವುದು ಉಂಟು. ನಮಗೆ ಬೇಕಾದಾಗ ಈ ಭೂಮಿ ಮೇಲೆ ಯಾವುದು ಕೂಡ ನಮ್ಮ ಸಹಾಯಕ್ಕೆ ಬಾರದು. ಸಮಯ, ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿ ನಡೆಯುವಂಥವುಗಳಾಗಿವೆ. ನಾವು ಬಯಸಿದಂಥ ಯಾವುದು ಕೂಡ ನಮ್ಮ ಕೈಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಲಕ್ಷಾಂತರ ದುಡ್ಡಿದ್ದರೂ ಪ್ರಿಯವಾದವರೇ ಆರೋಗ್ಯವನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಆಸ್ತಿ ಐಶ್ವರ್ಯಗಳಿದ್ದರೂ ಕಷ್ಟ ಸಂಕಷ್ಟಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಅದರಿಂದ ಸಾಧ್ಯವಿಲ್ಲ. ಪ್ರಾಣಕ್ಕಿಂತ ಪ್ರೀತಿಸುವಂತ ಸ್ನೇಹಿತರು, ತಂದೆ, ತಾಯಿ, ಬಂಧು ಬಳಗ ನಮಗಿದ್ದರೂ ನಾವು ಕಷ್ಟಪಡುವಾಗ, ನೋವನ್ನು ಅನುಭವಿಸುವಾಗ ಆ ನೋವನ್ನು ಸಹಿಸಿಕೊಳ್ಳಲು ಶಕ್ತಿ ನೀಡುವುದಕ್ಕೆ ಅವರಿಂದ ಆಗುವುದಿಲ್ಲ. ಬರುವಂತ ಪರಿಸ್ಥಿತಿಗಳನ್ನ ಕೆಲವು ಸಾರಿ ನಾವು ಒಬ್ಬರೇ ಎದುರಿಸಬೇಕಾಗ್ತದೆ, ಅನುಭವಿಸಬೇಕಾಗ್ತದೆ, ಸಹಿಸಿಕೊಳ್ಬೇಕಾಗ್ತದೆ. ಆದರೆ ಎಂಥ ಪರಿಸ್ಥಿತಿಯಲ್ಲಿಯೂ ಎಂಥ ನೋವು, ಎಂಥ ದುಃಖ, ಕಣ್ಣೀರು, ಕಷ್ಟಗಳಿದ್ದರೂ ಅವುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಮತ್ತೆ ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಸಂತೋಷವನ್ನು, ಸಮಾಧಾನವನ್ನು, ಸುಕ್ಷೇಮವನ್ನು, ಜೀವಿತವನ್ನು, ಮರುಜೀವವನ್ನು ತರಲಿಕ್ಕೂ ಸಾಧ್ಯನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಎಂಥ ಪರಿಸ್ಥಿತಿಗಳಿಂದಲೂ ಕೂಡ ನಮ್ಮನ್ನು ತಪ್ಪಿಸಿ ಕಾಪಾಡಲು ಆತನಿಗೆ ಮಾತ್ರ ಸಾಧ್ಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ 145ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು, ಎಲ್ಲ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡಲಿ. ನಮಗಾಗಿ ಚಿಂತಿಸುವಂತ ದೇವರ ಮೇಲೆ ಭರವಸವಿಟ್ಟು ಆತನಿಗೆ ಮಾತ್ರ ನಂಬಿಕೆ ಇಟ್ಟು ಆತನಿಗೆ ಮಾತ್ರ ಮೊರೆ ಇಡುವಾಗ, ಆತನ ಮುಂದೆ ನಮ್ಮ ಹೃದಯವನ್ನು ಯಥಾರ್ಥವಾಗಿ ಬಿಚ್ಚಿಡುವಾಗ ಕರ್ತನು ನಮ್ಮ ಮೊರೆಯನ್ನ ಕೇಳುವಂತವನಾಗಿದ್ದಾನೆ ಮತ್ತು ನಮ್ಮ ಕೂಗನ್ನು ಕೇಳಿ ರಕ್ಷಿಸುವಂತವನಾಗಿದ್ದಾನೆ. ನಮ್ಮ ಇಷ್ಟಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ಎಂತಹ ಪರಿಸ್ಥಿತಿಗಳಲ್ಲಿ ನಾವು ಸಿಕ್ಕಿಕೊಂಡಿದ್ದರೂ ನಮಗೆ ಬಿಡುಗಡೆ ಕೊಡಲು ಮಾರ್ಗ ಮಾಡುವಂತವನಾಗಿದ್ದಾನೆ. ತಂದೆಯಾದ ದೇವರಿಗೆ ಅಸಾಧ್ಯವಾದದ್ದು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಕರ್ತನು ಮಾತ್ರ ಮನುಷ್ಯನ ದಿಕ್ಕನ್ನ ಬದಲಾಯಿಸಲಿಕ್ಕೆ ಸಾಧ್ಯ, ಮನುಷ್ಯನ ಪರಿಸ್ಥಿತಿಯನ್ನ ಸುಧಾರಿಸಲಿಕ್ಕೆ, ಬದಲಾಯಿಸಲಿಕ್ಕೆ ಸಾಧ್ಯ. ಈ ಭೂಮಿ ಮೇಲೆ ಮಾನವನ ಕಣ್ಣುಗಳು ಯಾವಾಗಲೂ ತನ್ನನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನ ಮೇಲೆ ಇಡಬೇಕೆಂಬುದಾಗಿ, ಪ್ರತಿಯೊಂದು ಸಹಾಯಕ್ಕಾಗಿ ಕರ್ತನನ್ನೇ ಎದುರು ನೋಡಬೇಕೆಂಬುದಾಗಿ ದಾವೀದನು ನಮಗೆ ತಿಳಿಸುವಂತನಾಗಿದ್ದಾನೆ. 121ನೇ ಕೀರ್ತನೆಯಲ್ಲಿ ಆತನು ಹೀಗೆ ಬರೆಯುತ್ತಾನೆ:
ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವಂಥದ್ದಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂಥ ನಾವು ಈ ಭೂಮಿ ಮೇಲೆ ಭರವಸೆ ಇಡಬೇಕಾದರೆ ಅದು ದೇವರಲ್ಲಿ ಮಾತ್ರ. ದೇವರಿಗೆ ಮೊರೆ ಇಡುವಾಗ ಮಾತ್ರ ಈ ಭೂಮಿ ಮೇಲೆ ನಮಗೆ ಎದುರಾಗುವಂಥ ಸಂಕಟಗಳಿಂದ, ಪರಿಸ್ಥಿತಿಗಳಿಂದ ನಾವು ಬಿಡುಗಡೆ ಹೊಂದಲು ಸಾಧ್ಯ. ಕಷ್ಟ, ಕಾಯಿಲೆ, ಸಮಸ್ಯೆಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ ಅವುಗಳಿಂದ ನಾವು ಬಿಡುಗಡೆ ಹೊಂದಿ ಮತ್ತೆ ನಮ್ಮ ಜೀವಿತದಲ್ಲಿ ಸಂತೋಷವನ್ನು, ಆರೋಗ್ಯವನ್ನು, ನಗುವನ್ನು ನಾವು ಕಾಣಬೇಕಾದ್ರೆ ಅದನ್ನು ನಮ್ಮನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಿಂದ ಮಾತ್ರ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಾಗಿ ಆತನು ಬರೆಯುತ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಮಾನವರ ಮೇಲೆ ಭರವಸೆ ಇಡಬೇಡ್ರಿ. ಅವನ ಉಸಿರು ನಿಂತು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನು ಯಾವ ಸಹಾಯವನ್ನು ಮಾಡೋದಕ್ಕೆ ಶಕ್ತನಲ್ಲ. ಕುದುರೆ ಮೇಲೆ, ಅಶ್ವದ ಮೇಲೆ, ಅಧಿಕಾರದ ಮೇಲೆ, ಇರುವಂಥ ಆಸ್ತಿ ಐಶ್ವರ್ಯದ ಮೇಲೆ ಭರವಸೆ ಇಡಬೇಡಿರಿ. ಅವು ನಿಮ್ಮನ್ನ ಕೈ ಬಿಟ್ಟು ಹೊರಟು ಹೋಗುವಂಥವುಗಳಾಗಿವೆ. ಮತ್ತು ನೀವು ಕೂಗಿಕೊಳ್ಳುವಾಗ ಅವುಗಳು ನಿಮ್ಮನ್ನ ನಿರಾಸೆ ಪಡಿಸುವಂಥವುಗಳಾಗಿವೆ. ಹೌದು, ಈ ಭೂಮಿ ಮೇಲೆ ಅಂಥ ಪರಿಸ್ಥಿತಿಗಳನ್ನ ನಾವು ಎದುರಿಸಬೇಕಾಗ್ತದೆ. ಈ ಲೋಕದಲ್ಲಿರುವಂಥವುಗಳ ಮೇಲೆ ನಾವು ಭರವಸೆ ಇಟ್ಟಾಗ ಅಂತಹ ಸಮಯದಲ್ಲಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಯಾವುದು ಕೂಡ ನಮ್ಮ ಸಹಾಯಕ್ಕೆ ಬರುವುದಿಲ್ಲ, ನಮ್ಮನ್ನು ಕಾಪಾಡುವುದಿಲ್ಲ. ನಮ್ಮನ್ನು ಕಾಪಾಡಬೇಕಾದವನು, ನಮ್ಮನ್ನು ಕಾಪಾಡುವವನು ನಮ್ಮನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನು ಮಾತ್ರ ಆಗಿದ್ದಾನೆ. ಆತನು ಮಾತ್ರ ತಂದೆ ತಾಯಿಗಳಿಗಿಂತ ಮಿಗಿಲಾದಂಥ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಟವನಾಗಿದ್ದಾನೆ. ಈ ಭೂಮಿ ಮೇಲೆ ಯಾರು ಕೂಡ ಮಾಡಲಾರದಂಥ ಅದ್ಭುತವನ್ನ, ಆಶ್ಚರ್ಯಕರವಾದಂಥ ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ನಡೆಸುವಂತವನಾಗಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನ ಕಾಪಾಡಲು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಆತನು ಬರೀತಾನೆ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಆತನು ಬರೀತಾನೆ 91ನೇ ಕೀರ್ತನೆಯಲ್ಲಿ, ಪರಾತ್ಪರನನ್ನು ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಇವುಗಳು ನಮ್ಮ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಯಾವಾಗಲೂ ನಿಶ್ಚಯ ಎಂಬುದನ್ನ ಮನುಷ್ಯರಾದ ನಾವು ಅರಿತವರಾಗಿರಬೇಕಾಗಿದೆ. ಆದುದರಿಂದಲೇ ನಾವು ಎಚ್ಚರವಾಗಿದ್ದು ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಂತ ಜೀವಿತವನ್ನ ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳಬೇಕಾಗಿದೆ. ನಾವು ಸುರಕ್ಷಿತವಾಗಿರಬೇಕಾದ್ರೆ ದೇವರ ಆಶ್ರಯದಲ್ಲಿ ನಾವು ಇರಬೇಕಾಗ್ತದೆ. ಪರಾತ್ಪರನನ್ನ ಮೊರೆ ಹತ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಸುರಕ್ಷತೆಗೆ ದೇವರು ಮಾತ್ರ ಸಾಧ್ಯವಾಗಿದ್ದಾನೆ. ಇನ್ಯಾವ ಕಾರ್ಯದಲ್ಲಿಯೂ, ಇನ್ಯಾವ ರೀತಿಯಲ್ಲಿಯೂ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಎಲ್ಲ ಸಂಕಷ್ಟಗಳಿಂದ, ಎಲ್ಲ ಕೇಡಿನಿಂದ, ಎಲ್ಲ ಅಪಾಯಗಳಿಂದ ತಪ್ಪಿಸಿ ಕ್ಷಣ ಮಾತ್ರದಲ್ಲಿ ನಮ್ಮ ಜೀವವನ್ನ ಎಲ್ಲ ಅಪಾಯಗಳಿಂದ ಪಾರು ಮಾಡುವಲು ಆತನೊಬ್ಬನೇ ಹಗಲು ഇരുಳು ನಮ್ಮ ಜೊತೆಯಲ್ಲಿ ನೆರಳಿನಂತೆ ಇರುವಂತವನಾಗಿದ್ದಾನೆ. ಇಲ್ಲಿ ಬರೀತಾನೆ 3ನೇ ವಚನದಲ್ಲಿ, 91ನೇ ಅಧ್ಯಾಯ 3ನೇ ವಚನದಲ್ಲಿ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವುದು. ಆತನ ಸತ್ತತಿಯೇ ನಿನಗೆ ಖೇಡ್ಯವು ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಯೆಹೋವನೇ ನನ್ನ ಶರಣನು. ಈ ಭೂಮಿ ಮೇಲೆ
ನಮ್ಮ ಸುತ್ತಮುತ್ತ ಏನೇ ನಡೆದರೂ ತನ್ನನ್ನ ಆಶ್ರಯಿಸಿರುವಂತ, ತನ್ನ ಮೊರೆ ಹೊಕ್ಕಿರುವಂತ ತನ್ನ ಮಕ್ಕಳ ಸುರಕ್ಷತೆಗಾಗಿ ತಾನು ಸೃಷ್ಟಿಸಿದಂತ ಮಕ್ಕಳನ್ನ ಪ್ರೀತಿಸುವಂತ ದೇವರು ತಾನು ಯಾವತ್ತೂ ಕೂಡ ಆಶ್ರಯ ದುರ್ಗವಾಗಿ ಇರುತ್ತಾನೆಂಬುದನ್ನ ಆತನು ತಿಳಿಸುವಂತನಾಗಿದ್ದಾನೆ. ಮರಣಕರವಾದಂಥ ವ್ಯಾಧಿಯಿಂದಲೂ ಆತನು ನಮ್ಮನ್ನು ತಪ್ಪಿಸ್ತಾನೆ. ಬೇಟೆಗಾರನ ಬಲೆಯಿಂದಲೂ ಆತನನ್ನು ತಪ್ಪಿಸ್ತಾನೆ. ಆತನ ರೆಕ್ಕೆಗಳ ಆಶ್ರಯಕ್ಕೆ ನಮ್ಮನ್ನ ಎಳೆದುಕೊಳ್ತಾನೆ. ಆತನ ಪಕ್ಕಗಳ ಮರೆಯಲ್ಲಿ ನಾವು ಸುರಕ್ಷಿತವಾಗಿರುವಂತೆ ಕಾರ್ಯ ಮಾಡ್ತಾನೆ. ಆತನ ಜೊತೆಯಲ್ಲಿ ನಾವಿರುವಾಗ ಈ ಭೂಮಿ ಮೇಲೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾವುದಕ್ಕೂ ನಾವು ಭಯಪಡಬೇಕಾಗಿಲ್ಲ. ಈ ಭೂಮಿ ಮೇಲೆ ಎದುರಾಗುವಂತ ಎಂತಹ ಪ್ರಾಣಾಪಾಯವಾದಂಥ ಬಾಣಕ್ಕೂ ನಾವು ಹೆದರಬೇಕಾಗಿಲ್ಲ. ಕತ್ತಲೆಯಲ್ಲಿ ಆಗಲಿ ഇരുಳಲ್ಲಿ ಆಗಲಿ ಯಾವುದೇ ರೀತಿಯಾದಂಥ ಕೇಡಿಗೆ ನಾವು ಅಂಜ ಕಾರಣ ಇಲ್ಲ. ಯಾಕಂತಂದ್ರೆ ನಮ್ಮನ್ನು ಕಾಯುವಂತ ದೇವರು ಸದಾ ಕಾಲವು ನೆರಳಿನಂತೆ ನಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದಾನೆ. ಯಾರು ದೇವರನ್ನೇ ಪ್ರಥಮ ಸ್ಥಾನದಲ್ಲಿ ಇಟ್ಟುಕೊಂಡು ಆತನಲ್ಲಿಯೇ ಯಥಾರ್ಥವಾದ ನಂಬಿಕೆಯಿಂದ ಭಕ್ತಿಯಿಂದ ಆತನ ಸನ್ನಿಧಾನದಲ್ಲಿ ತಮ್ಮ ಹೃದಯವನ್ನ ಆತನಿಗೆ ಬಿಚ್ಚಿಡುವಂತವರಾಗಿರ್ತಾರೋ ಅಂಥವರು ಇಂಥ ಸುರಕ್ಷತೆಯನ್ನ ಅನುಭವಿಸಲು ಸಾಧ್ಯ ಎಂಬುದಾಗಿ ದಾವೀದನು ನಮಗೆ ತಿಳಿಸುವಂತನಾಗಿದ್ದಾನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಪ್ರತಿಯೊಂದು ಕ್ಷಣದಲ್ಲಿಯೂ ದಾವೀದನು ಪರಲೋಕದ ಕಡೆಗೆ, ತಂದೆಯಾದ ದೇವರ ಕಡೆಗೆ ತನ್ನ ಕಣ್ಣುಗಳನ್ನೆತ್ತಿ ಪ್ರಾರ್ಥಿಸಿದ್ದನು. ಪ್ರತಿ ದಿನವೂ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಿದ್ರೆ ಬರುವಾಗಲೂ ಆತನು ದೇವರನ್ನ ಪ್ರಾರ್ಥಿಸುವಂತವನಾಗಿದ್ದನು. ಆತನು ಬರೆಯುತ್ತಾನೆ, ದಿನಕ್ಕೆ 7 ಆವರ್ತಿ ನಾನು ಪ್ರಾರ್ಥಿಸುತ್ತೇನೆ. ಆತನು ಬರೆಯುತ್ತಾನೆ, ನಿದ್ರೆಯಲ್ಲಿಯೂ ನಾನು ಹಾಸಿಗೆಯಲ್ಲಿರುವಾಗಲೂ ನಾನು ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂಥ ನಾವು ಎಲ್ಲಾ ಕಾಲಕ್ಕೂ ದೇವರನ್ನೇ ಆತುಕೊಂಡು ಬದುಕಬೇಕಾದದ್ದು ಉಚಿತವಾಗಿದೆ. ಆತನು ಹೀಗೆ ಬರೆಯುತ್ತಾನೆ, 63ನೇ ಕೀರ್ತನೆ 3ನೇ ವಚನದಿಂದ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹಾರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಮೃಷ್ಟಾನ್ನ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆಯ ಮೇಲೆ ಇದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟುಕೊಂಡು ಹಿಂಬಾಲಿಸಿರುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಎಂಥ ಘೋರವಾದ ಯುದ್ಧಗಳು ಎದುರಾದಾಗಲೂ ಆತನು ದೇವರ ಮೇಲೆ ಭರವಸೆ ಬಿಟ್ಟು ನಂಬಿಕೆಯಿಂದ ಹೋರಾಟವನ್ನ ಮಾಡುವಾಗ ವೈರಿಗಳ ಬಾಣಗಳು ಆತನ ಹಿಂದೆ ಮುಂದೆ ತಲೆಯ ಮೇಲೆ ಹಾದು ಹೋಗುವಾಗ ಅವುಗಳ ಯಾವುದೂ ಆದರೂ ಸಹ ಒಂದು ಕೂಡ ಆತನ ಪ್ರಾಣಕ್ಕೆ ಧಕ್ಕೆ ಆಗದ ಹಾಗೆ, ಆತನ ಅಂಗವನ್ನ ಮುಟ್ಟದ ಹಾಗೆ ಪ್ರತಿಯೊಂದು ಸಮಯದಲ್ಲಿಯೂ ದೇವರ ಸಹಾಯವು ಆತನ ಜೊತೆಯಲ್ಲಿ ಇರುವುದರಿಂದ, ದೇವರು ಆತನ ಜೊತೆಯಲ್ಲಿ ಇರುವುದರಿಂದ, ದೇವರು ಆತನನ್ನು ಕಾಪಾಡುತ್ತಿರುವುದರಿಂದ ವೈರಿಗಳ ಯಾವ ಕುತಂತ್ರವು ಎಂಥ ಯುದ್ಧಗಳು ಆತನನ್ನ ಈ ಭೂಮಿ ಮೇಲೆ ಸೋಲಿಸ್ಲಿಕ್ಕಾಗಲಿಲ್ಲ ಮತ್ತು ಆತನಿಗೆ ಕೇಡನ್ನ ಮಾಡಲಿಕ್ಕೆ ಆಗಲಿಲ್ಲ. ಪ್ರತಿಯೊಂದು ಯುದ್ಧವನ್ನ ಮುಗಿಸಿ ಜಯಶಾಲಿಯಾಗಿ ಮನೆಗೆ ಬರುವಾಗ ದಾವೀದನು ಇಂಥ ಅನುಭವದಿಂದ ದೇವರನ್ನ ಪ್ರಾರ್ಥಿಸುತ್ತಿದ್ದನು. ದೇವರು ನಮ್ಮ ಜೊತೆಗಿರುವಾಗ ನಾವು ಎಂಥ ಸುರಕ್ಷತೆಯನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ಆತನು ನಮಗೆ ಖಚಿತಪಡಿಸುತ್ತಾ ನಮ್ಮ ಹೃದಯಗಳನ್ನು ಧೈರ್ಯಪಡಿಸುವಂತವನಾಗಿದ್ದಾನೆ. ಮತ್ತು ಆತನ ಅನುಭವ ನಮ್ಮ ಅನುಭವವಾಗಬೇಕೆಂಬುದಾಗಿ ಆತನು ಈ ಮಾತುಗಳಿಂದ ನಮ್ಮನ್ನ ಬಲಪಡಿಸುವಂತವನಾಗಿದ್ದಾನೆ. ದೇವರೊಡನೆ ಆತನ ನಿಕಟವಾದಂಥ ಸಂಬಂಧ, ಆತನ ಎಷ್ಟರ ಮಟ್ಟಿಗೆ ತನ್ನನ್ನು ಸೃಷ್ಟಿಸಿದಂಥ ದೇವರ ಮೇಲೆ ಆತುಕೊಂಡವನಾಗಿ ಬದುಕಿ ದಿನನಿತ್ಯವೂ ದೇವರಿಂದ ಒದಗಿ ಬರುವಂತ
ಎಲ್ಲಾ ಸಹಾಯಗಳನ್ನ ಎಂಥ ರೀತಿಯಲ್ಲಿ ಅನುಭವಿಸಿ ಆತನಲ್ಲಿದ್ದಂತ ನಂಬಿಕೆಗೆ ತಕ್ಕ ಆ ಸುರಕ್ಷತೆಯನ್ನ ಪಡೆದುಕೊಂಡು ಎಂಬುದಾಗಿ ಆತನು ನಮಗೆ ತಿಳಿಸುವಂತನಾಗಿದ್ದಾನೆ. ಮತ್ತು ಇದು ಆತನ ನಿಜವಾದಂತ ಜೀವಿತವಾಗಿತ್ತು, ಅನುಭವವಾಗಿತ್ತು, ದೇವರೊಡನಿನ ನಿಕಟವಾದ ಸಂಬಂಧವಾಗಿತ್ತು. ನಿನ್ನ ಪ್ರೇಮಾನುಭವವು ಜೇನಿಗಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹಾರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಪೃಷ್ಠ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆ ಮೇಲೆ ಇದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿಯೂ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ದೇವರ ಸಹಾಯವು ಆತನ ಜೊತೆಯಲ್ಲಿ ಇರುವುದರಿಂದ ಆತನ ಸಂಬಂಧ ದೇವರ ಜೊತೆಯಲ್ಲಿ ಜೇನಿಗಿಂತ ಸಿಹಿಯಾಗಿತ್ತು. ಅದಕ್ಕಾಗಿ ಆತನು ಯಾವಾಗಲೂ ದೇವರ ನಾಮವನ್ನು ಸ್ತುತಿಸುತ್ತಿದ್ದನು, ಹರಸುತ್ತಿದ್ದನು, ಕೊಂಡಾಡುತ್ತಿದ್ದನು. ಯಾವಾಗಲೂ ಆತನನ್ನು ಹಾಡುತ್ತಾ ಹರಸುತ್ತಾ ಆತನ ಹೆಸರನ್ನೆತ್ತಿ ಕೈ ಮುಗಿಯುತ್ತಾ ಪ್ರಾರ್ಥನೆ ಮಾಡುತ್ತಿದ್ದನು. ಆತನ ಮತ್ತು ತಂದೆಯಾದ ದೇವರ ನಡುವಿನ ಸಂಬಂಧವು ದುಷ್ಟ ಭೋಜನದಿಂದಲೋ ಎಂಬಂತೆ ಆತನ ಮನಸ್ಸನ್ನ ಸಂತೋಷಪಡಿಸುತ್ತಿತ್ತು. ಆತನ ಬಾಯಿಯಲ್ಲಿ ಯಾವತ್ತೂ ಉತ್ಸಾಹ ಧ್ವನಿಯನ್ನ ಉಂಟು ಮಾಡುತ್ತಿತ್ತು. ಅದಕ್ಕಾಗಿ ಆತನು ಹಾಸಿಗೆಯ ಮೇಲಿದ್ದುಕೊಂಡು ತಂದೆಯಾದ ದೇವರನ್ನ ಸ್ಮರಿಸುತ್ತಿದ್ದನು. ಪ್ರತಿ ರಾತ್ರಿಯ ಜಾವಗಳಲ್ಲಿ ಎಚ್ಚರವಾಗಿದ್ದು ದೇವರನ್ನು ಕೊಂಡಾಡುತ್ತಿದ್ದನು, ಸ್ತುತಿಸುತ್ತಿದ್ದನು. ಯಾಕಂತಂದ್ರೆ ಆತನ ರೆಕ್ಕೆಯ ಮರೆಯ ಸುರಕ್ಷಿತವಾದ ಆಶ್ರಯ ಸ್ಥಾನವನ್ನ ಆತನು ಪಡ್ಕೊಂಡಿದ್ದವನಾಗಿದ್ದನು. ಮತ್ತು ಆತನ ರೆಕ್ಕೆಯ ಮರೆಯ ಸುರಕ್ಷಿತವಾದಂಥ ಆಶ್ರಯವು ಎಷ್ಟು ಬಲವಾದದ್ದು ಎಂಬುದನ್ನ ಆತನು ಅರಿತವನಾಗಿದ್ದನು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂಥ ನಮ್ಮ ಅನುಭವವು ಕೂಡ ದಾವೀದನ ಜೀವಿತದಲ್ಲಿ ಆದಂಥ ಅನುಭವಗಳಾಗಬೇಕಾಗಿದೆ. ಆ ಅನುಭವಗಳು ನಮ್ಮದಾಗಿರಬೇಕಾದ್ರೆ ಈ ಭೂಮಿ ಮೇಲೆ ದಾವೀದನಂತೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಈ ಭೂಮಿ ಮೇಲೆ ಯಾವುದೇ ಆಸ್ತಿ, ಐಶ್ವರ್ಯ, ಅಂತಸ್ತು, ಸಂಬಂಧಗಳ ಮೇಲೆ ಆತುಕೊಳ್ಳದೆ ಅವುಗಳ ಮೇಲೆ ನಾವು ಆಧಾರವಾಗಿದ್ದು ನಂಬಿಕೆಯಿಂದ ಜೀವಿಸದೆ ನಮ್ಮನ್ನು ಸೃಷ್ಟಿಸಿದಂಥ ತಂದೆಯಾದ ದೇವರ ಮೇಲೆ ಭರವಸೆ ಉಳ್ಳವರಾಗಿ, ನಂಬಿಕೆ ಇಟ್ಟವರಾಗಿ, ಹಗಲು ರಾತ್ರಿ ಆತನಿಗೆ ಮೊರೆಯಿಡುತ್ತಾ, ಆತನಿಂದ ಸಹಾಯವನ್ನು ಎದುರು ನೋಡುತ್ತಾ, ಆತನ ಸಹಾಯಕ್ಕಾಗಿ ಹಂಬಲಿಸುತ್ತಾ ಯಥಾರ್ಥವಾಗಿ ನಮ್ಮ ಹೃದಯವನ್ನ ಆತನ ಮುಂದೆ ಬಿಚ್ಚಿಡುವುದಾದರೆ ಪರಾತ್ಪರನನ್ನ ಮೊರೆ ಹೊತ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಹೇಳ್ತಾನೆ. ಅದು ತಾನೇ ದಾವೀದನ ಅನುಭವವಾಗಿತ್ತು. ಇವತ್ತು ನನ್ನ ಮತ್ತು ನಿಮ್ಮ ಅನುಭವವು ದಾವೀದನ ಅನುಭವ ಆಗಬೇಕಾಗಿದೆ. ಅಂತ ಅನುಭವವನ್ನು ನಾವು ಅನುಭವಿಸಲು ಸಾಧ್ಯ ಒಂದು ವೇಳೆ ನಮ್ಮ ಜೀವಿತ ದಾವೀದನಂತೆ ದೇವರ ವಿಷಯದಲ್ಲಿ ಯಥಾರ್ಥವಾಗಿ ನಡೆದುಕೊಳ್ಳುವುದಾದರೆ. ಹೌದು, ತನ್ನನ್ನು ಪ್ರೀತಿಸುವಂತ ತನ್ನ ಭಕ್ತರ ಮೊರೆಯನ್ನ ಆತನು ಕೇಳುತ್ತಾನೆ. ಕಷ್ಟ ಕಾಲದಲ್ಲಿ, ಇಕ್ಕಟ್ಟುಗಳಲ್ಲಿ ಹತ್ತಿರವಿದ್ದು ಕೇಡಿನಿಂದ ತಪ್ಪಿಸುತ್ತಾನೆ. ಎಂತಹ ಮರಣಕರವಾದಂತಹ ಕಾಯಿಲೆ ಇದ್ದರು, ಎಂತಹ ಕಷ್ಟಗಳು, ಸಂಕಷ್ಟಗಳು, ಎಂತಹ ಶೋಧನೆಗಳು, ಎಂತಹ ಸಮಸ್ಯೆಗಳು, ಯಾವುದೇ ರೀತಿಯಾದ ಭಯಗಳು ನಮಗೆ ಎದುರಾದರೂ ನಮ್ಮನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ, ಎಲ್ಲಾ ಭಯ ಭೀತಿಯಿಂದ ನೀಗಿಸಿ ನಮ್ಮ ಹೃದಯವನ್ನು ಸಂತೈಸುವಂತವನಾಗಿದ್ದಾನೆ, ನಮ್ಮನ್ನು ಸಂರಕ್ಷಿಸುವಂತವನಾಗಿದ್ದಾನೆ. ಮತ್ತೆ ನಮ್ಮ ಹೃದಯದಲ್ಲಿ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ತುಂಬುವಂತವನಾಗಿದ್ದಾನೆ. ಆತನ ಪ್ರೇಮಾನುಭವವನ್ನ ನಾವು ಅನುಭವಿಸುವಂತೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ಆತನ ಮಧುರವಾದಂತಹ ನಾಮವನ್ನು ಸ್ತುತಿಸುವಂಥದ್ದು ನಮ್ಮ ಜೀವಿತದಲ್ಲಿ ಜೇನಿಗಿಂತ ಸಿಹಿಯಾದಂಥ ಅನುಭವವನ್ನು ಆತನು ತರುವಂತವನಾಗಿದ್ದಾನೆ. ಅದಕ್ಕಾಗಿ ದಾವೀದನು ಬರೆಯುತ್ತಾನೆ, ರಾತ್ರಿಯ ಜಾವದಲ್ಲಿಯೂ ಕೂಡ ನಿನ್ನನ್ನು ಕೊಂಡಾಡುತ್ತೇನೆ, ತ್ರಿಕಾಲದಲ್ಲಿಯೂ ನಿನಗೆ ಮೊರೆಯಿಡುತ್ತಾನೆ, ದಿನಕ್ಕೆ 7 ಸಾರಿ ನಿನಗೆ ಮೊರೆಯಿಡುವಂತವನಾಗಿದ್ದಾನೆ. ಎಲ್ಲಾ ಸಮಯದಲ್ಲಿಯೂ ನೀನು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಈ ಭೂಮಿ ಮೇಲೆ ದಾವೀದನಂತ ಭರವಸೆಯಿಂದ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕಾಗಿದೆ, ಪ್ರಾರ್ಥಿಸಬೇಕಾಗಿದೆ. ಮತ್ತು ಹಗಲು ರಾತ್ರಿ ಆತನಲ್ಲಿರಬೇಕಾದಂಥ ನಿತ್ಯವಾದ ನಿಕಟವಾದ ಸಂಬಂಧವನ್ನ ನಾವು ಪಡೆದುಕೊಳ್ಳಬೇಕಾಗಿದೆ.
ಅದು ಪ್ರಾರ್ಥನಾ ಜೀವಿತದಿಂದ ಮಾತ್ರ ಸಾಧ್ಯ. ತನ್ನನ್ನು ಬೇಡುವವರಿಗೆ ದೇವರು ಸದಾಕಾಲವೂ ಹತ್ತಿರವಾಗಿ ಇದ್ದಾನೆ. ಆತನು ನಮ್ಮನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಪೋಷಿಸಿ ನಮ್ಮನ್ನು ಸುರಕ್ಷಿತವಾಗಿ ಇಡುವಂತನಾಗಿದ್ದಾನೆ. ಅಂತ ಆಶೀರ್ವಾದವನ್ನ, ಅಂತ ಜೀವಿತವನ್ನ ನಮ್ಮ ಜೀವಿತದಲ್ಲಿ ನಮ್ಮದಾಗಿಸಿಕೊಳ್ಳಬೇಕಾದರೆ ಕರ್ತನ ಮುಂದೆ ನಮ್ಮ ಹೃದಯವನ್ನು ಯಥಾರ್ಥವಾಗಿ ಬಿಚ್ಚಿಟ್ಟು ಆತನಿಗೆ ಮೊರೆ ಇಡುವಾಗ ಆತನು ನಮ್ಮನ್ನು ಕಾಪಾಡಲು ಸರ್ವಶಕ್ತನಾಗಿದ್ದಾನೆ ಮತ್ತು ಕಾಪಾಡುವಂತನಾಗಿದ್ದಾನೆ. 20ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುತ್ತಾನೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನಮ್ಮನ್ನು ಕಾಪಾಡುವಂತ ದೇವರು ಎಲ್ಲಾ ಸಮಯದಲ್ಲಿಯೂ ನಮ್ಮನ್ನು ಕಾಪಾಡಿ, ನಮ್ಮನ್ನು ಉದ್ಧರಿಸಿ, ನಮಗೆ ಆಧಾರವಾಗಿದ್ದು ನಮ್ಮನ್ನು ಸಂರಕ್ಷಿಸಿ ಕಾಪಾಡಲು ಆತನು ನಮಗೋಸ್ಕರ ಬೇಡುವಂತನಾಗಿದ್ದಾನೆ. ಹಾಗೆ ನಾವು ಸಹ ದೇವರಲ್ಲಿ ಭರವಸೆಯುಳ್ಳವರಾಗಿದ್ದುಕೊಂಡು ಆತನಲ್ಲಿ ಮೊರೆ ಇಡುವುದಾದರೆ ಕರ್ತನಾದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಟ್ಟು ತಾನು ಸರ್ವಶಕ್ತನೆಂಬುದನ್ನ ನಮ್ಮ ಜೀವಿತದಲ್ಲಿ ನಮ್ಮ ಅನುಭವಕ್ಕೆ ತರುವಂತನಾಗಿದ್ದಾನೆ. ಹಾಗೆ ಮಾಡುವ ಹಾಗೆ ಈ ಭೂಮಿ ಮೇಲೆ ದೇವರು ನಂಬಿರುವಂತ ದೇವರ ಮಕ್ಕಳಾದಂತ ನಮ್ಮೆಲ್ಲರನ್ನ ಕರ್ತನ ಆತ್ಮನು ಪ್ರೇರಿಸುವಂತನಾಗಿದ್ದಾನೆ. ಪ್ರತಿದಿನ, ಪ್ರತಿ ರಾತ್ರಿ, ಹಗಲು ಇರುಳು ಕರ್ತನ ಜೊತೆಯಲ್ಲಿ ನಾವು ನಿಕಟವಾದ ಸಂಬಂಧವನ್ನು ಹೊಂದಿದವರಾಗಿ ನಮ್ಮ ಹೃದಯವನ್ನು ಯಾವಾಗಲೂ ಆತನ ಮುಂದೆ ಬಿಚ್ಚಿಡುತ್ತಾ ನಮಗಾಗುವಂತ ಪರಿಸ್ಥಿತಿಗಳಲ್ಲಿ ಆತನ ಮೇಲೆ ಭರವಸೆ ಬಿಟ್ಟು ನಂಬಿಕೆ ಇಟ್ಟು ಆತನಿಂದ ಬರುವ ಸಹಾಯಕ್ಕಾಗಿ ಎದುರು ನೋಡುತ್ತಾ ಆತನ ಮೇಲೆಯೇ ನಾವು ಭರವಸೆ ಬಿಟ್ಟು ಬದುಕುವುದಾದರೆ ನಮ್ಮ ಜೀವಿತವು ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಸುರಕ್ಷಿತವಾಗಿರುವಂಥದ್ದಾಗಿದೆ. ತನ್ನ ಬರೆಯುತ್ತಾನೆ, ಯಾವನು ಯೆಹೋವನ ಮೇಲೆ, ಯಾಕೋಬನ ದೇವರ ಮೇಲೆ ಭರವಸೆ ಬಿಟ್ಟಿದ್ದಾನೋ, ಯಾರು ಯೆಹೋವನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರು ಧನ್ಯರು. ಯಾಕಂತಂದ್ರೆ ಅವರು ಮಾತ್ರ ಎಂತಹ ಸಮಯದಲ್ಲಿಯೂ ಎಲ್ಲ ಕೇಡಿನಿಂದ ತಪ್ಪಿಸಿಕೊಳ್ಳುವಂಥದ್ದು ಮತ್ತು ಎಲ್ಲ ಸುರಕ್ಷತೆಯನ್ನು ಅನುಭವಿಸುವಂಥದ್ದು, ಎಲ್ಲ ರೀತಿಯಾದಂಥ ಪ್ರಾರ್ಥನೆಗೆ ಸದುತ್ತರವನ್ನು ಹೊಂದಲು ಸಾಧ್ಯ ಎಂಬುದಾಗಿ ದಾವೀದನು ಬರೆಯುವಂತನಾಗಿದ್ದಾನೆ. ಅಂತ ಜೀವಿತ ನಮ್ಮ ಜೀವಿತವಾಗಿರಲೆಂದು ಕರ್ತನ ಆತ್ಮನು ಈ ಬೆಳಗ್ಗೆ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ಕರ್ತನ ಮುಂದೆ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ನಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿಡುತ್ತಾ ಆತನ ಕೃಪಾಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ದೇವರ ಆತ್ಮನು ನಮ್ಮನ್ನು ನಡೆಸಲಿ. ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ದೇವರ ನಿಕಟವಾದಂಥ ಸಂಬಂಧದಲ್ಲಿ ಇರಿಸಿ ಆತನ ಪರಿಶುದ್ಧವಾದ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತವಾಗಿಟ್ಟು ಆತನು ಬರುವ ತನಕ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ಸುರಕ್ಷತೆಯನ್ನು, ಸಮೃದ್ಧಿಯನ್ನು ಉಂಟು ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಗಳಿಗೆ ಹೋಗುವುದಕ್ಕೆ ಮುನ್ನ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ನನಗೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನ ನಾವು ಮಾಡೋಣ. ಅನೇಕ ದಿವಸಗಳಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಅನೇಕ ವಿಷಯಗಳಲ್ಲಿ. ಈ ಕೊನೆ ಕಾಲದಲ್ಲಿ ನಾವು ಇನ್ನೂ ಅನೇಕ ವಿಷಯಗಳನ್ನ ಪ್ರತಿನಿತ್ಯ ದೇವರ ಮುಂದೆ ತರಬೇಕಾಗಿದೆ. ಯಾಕಂತಂದ್ರೆ ಭೂಮಿ ಮೇಲೆ ಆಗುವಂತ ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರು ಗಮನವಿಡುವಂತವನಾಗಿದ್ದಾನೆ ಮತ್ತು ತನಗೆ ಮೊರೆ ಇಡುವಂತ ಪ್ರತಿಯೊಬ್ಬ ಮಾನವನ ಮೊರೆಯನ್ನು ದೇವರು ಲಕ್ಷಿಸುವಂತವನಾಗಿದ್ದಾನೆ, ಸದುತ್ತರವನ್ನು ಕೊಡುವಂತವನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ವಿಶೇಷವಾಗಿ ತನ್ನಲ್ಲಿ ಮೊರೆ ಇಡುವಂತ ತನ್ನ ಮಕ್ಕಳ ಸುರಕ್ಷತೆಗಾಗಿ ತಂದೆಯಾದ ದೇವರು ಧಾವಿಸುವಂತವನಾಗಿದ್ದಾನೆ ಮತ್ತು ಕಾರ್ಯ ಮಾಡುವಂತವನಾಗಿದ್ದಾನೆ. ಯಾವುದಾದರೂ ವಿಶೇಷವಾದಂಥ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಪೂಜಾ ಮತ್ತೆ ವಿನಯಗೋಸ್ಕರ ಪ್ರಾರ್ಥನೆ ಮಾಡೋದು ಖಂಡಿತವಾಗಿ ಪ್ರಾರ್ಥನೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದಂಥ ನಾವು ಈ ಭೂಮಿ ಮೇಲೆ ಕಾಣುವಂತ ಇತರ ಯಾವ ವಿಷಯಗಳ ಮೇಲೆಯೂ ನಮ್ಮ ನಂಬಿಕೆಯನ್ನು ಆಧಾರ ಮಾಡದೆ ನಮ್ಮನ್ನು ಸೃಷ್ಟಿಸಿದಂತ, ನಮ್ಮನ್ನು ಎಲ್ಲಾ ಕಾಲಕ್ಕೂ ಪ್ರೀತಿಸುವಂತ, ನಮಗಾಗಿ ಹಂಬಲಿಸುವಂತ ತಂದೆಯಾದ
ನಿನಗೆ ಮಾತ್ರ ಮೊರೆ ಇಟ್ಟು ಸದಾಕಾಲವೂ ನಮ್ಮ ಕಣ್ಣುಗಳು ಸಹಾಯಕ್ಕಾಗಿ ನಿನ್ನನ್ನೇ ಎದುರು ನೋಡುತ್ತಾ ಇರಬೇಕೆಂಬುದಾಗಿ ಮತ್ತು ಯಥಾರ್ಥವಾಗಿ ನಮ್ಮ ಹೃದಯಗಳನ್ನ ನಿನ್ನ ಮುಂದೆ ಬಿಚ್ಚಿಟ್ಟು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ನಿನ್ನ ಮುಂದೆ ಸ್ವಾಮಿ ನಾವು ತಂದು ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ನಿನ್ನ ಬಲದ ಮೇಲೆ ಆತುಕೊಂಡು ಬದುಕುವಾಗ ಸರ್ವಶಕ್ತನಾದ ದೇವರೇ, ದಾವೀದನ ಜೀವಿತದಲ್ಲಿ ಎಂತಹ ಸಂಕಷ್ಟಗಳು ಎದುರಾದಾಗ್ಯೂ ಎಲ್ಲ ಪ್ರಾಣಾಪಾಯಗಳಿಂದ ತಪ್ಪಿಸಿ ಎಂತಹ ಪರಿಸ್ಥಿತಿಗಳಲ್ಲಿಯೂ ಆತನಿಗೆ ಕೇಡಾಗದ ಹಾಗೆ, ಆತನ ಕುಟುಂಬಕ್ಕೆ ಧಕ್ಕೆ ಆಗದ ಹಾಗೆ ನೀನು ಸುರಕ್ಷಿತವಾಗಿ ಅವರನ್ನ ಕಾಪಾಡಿ ದಾವೀದನ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಿ ಸ್ವಾಮಿ ನಿನ್ನ ನಾಮವನ್ನ ಮಹಿಮೆ ಪಡಿಸಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ದಾವೀದನಲ್ಲಿದ್ದಂಥ ಭರವಸೆ ನಂಬಿಕೆಗಳು ನಮ್ಮಲ್ಲಿಯೂ ಸ್ವಾಮಿ ಸಂಪೂರ್ಣವಾಗಿ ನೆಲೆಗೊಂಡು ನಾವು ಸಹ ಈ ಭೂಮಿ ಮೇಲೆ ಎಲ್ಲಾ ಸಮಯದಲ್ಲಿ ನಿನ್ನನ್ನೇ ಆತುಕೊಂಡು ನಮ್ಮ ಹೃದಯವನ್ನ ನಿನ್ನ ಮುಂದೆ ಬಿಚ್ಚಿಡುವುದಾದರೆ ದಾವೀದನನ್ನು ಹಾಗೂ ನಿನ್ನನ್ನು ನಂಬಿ ನಿನಗೆ ಪ್ರಾರ್ಥನೆ ಮಾಡಿದಂಥ ಎಲ್ಲಾ ನಿನ್ನ ಭಕ್ತರನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡಿದ ಹಾಗೆ ನಮ್ಮನ್ನೂ ಸಹ, ನಮ್ಮ ಕುಟುಂಬಗಳನ್ನು ಸಹ, ನಮ್ಮ ಮಕ್ಕಳನ್ನು ಸಹ ನೀನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡಿ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿ ನಾವು ಸ್ವಾಮಿ ದಿಕ್ಕಿಲ್ಲದೆ ಕಂಗಾಲಾಗಿ ಸಹಾಯಕ್ಕಾಗಿ ಹಂಬಲಿಸಿದಾಗ ನಿರೀಕ್ಷೆ ಇಲ್ಲದೆ ಬದುಕುತ್ತಿರುವಂತಹ ಪರಿಸ್ಥಿತಿಗಳಲ್ಲಿ ನಿನ್ನ ಕೃಪಾ ಸಿಂಹಾಸನದಿಂದ ನೀನು ನಮಗೆ ಆಧಾರವಾಗಿದ್ದು ನಮಗೆ ಬಲವಾಗಿದ್ದು ಕ್ಷಣ ಮಾತ್ರದಲ್ಲಿ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ಮತ್ತೆ ಸ್ವಾಮಿ ನಮ್ಮ ಹೃದಯದಲ್ಲಿ ನೆಮ್ಮದಿಯನ್ನು, ಸಂತೋಷವನ್ನು, ತೃಪ್ತಿಯನ್ನು ತರುವಂತಹ ದೇವರಾಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈಗ ಸ್ವಾಮಿ ತಲೆಬಾಗಿ ಬಂದಿರುವಂತಹ ನಿನ್ನ ಮಕ್ಕಳಾದ ನಮ್ಮನ್ನ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ನಿನ್ನಲ್ಲಿ ಮೊರೆ ಇಡುವಂತ ಪ್ರತಿಯೊಬ್ಬ ಮಾನವನ ಮೊರೆಯನ್ನ ಕೇಳಲು ನೀನು ಯಾವಾಗಲೂ ಕಾಯುತ್ತಿರುವ ತಂದೆಯಾದ ದೇವರಾಗಿದ್ದಿ ಸ್ವಾಮಿ. ಎಲ್ಲರ ಸಹಾಯಕ್ಕಾಗಿ ಸದಾ ಕಾಲವು ನೀನು ಹಂಬಲಿಸುವಂತ ದೇವರಾಗಿದ್ದಿ ಸ್ವಾಮಿ. ಈಗೋ ಕರ್ತನೆ, ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದಂತ ನಾವು ಈ ಕೊನೆಯ ಕಾಲದಲ್ಲಿ ಬದುಕುತ್ತಿರುವಾಗ ನಾನಾ ವಿಧವಾದಂತ ಸಂಕಷ್ಟಗಳಿಗೆ ತುತ್ತಾಗಿದ್ದೇವೆ. ಅನೇಕ ವಿಧವಾದಂತ ಕಷ್ಟ ಕಾಯಿಲೆಗಳಲ್ಲಿ ಬಳಲುತ್ತಿದ್ದೇವೆ. ಅನೇಕ ಕುಟುಂಬಗಳಲ್ಲಿ ನಾನಾ ವಿಧವಾದಂತ ಸಮಸ್ಯೆಗಳನ್ನ ಎದುರಿಸ್ತಿದ್ದೇವೆ ಸ್ವಾಮಿ. ಇವೆಲ್ಲವನ್ನ ನೀನು ಬಲ್ಲಂತ ದೇವರಾಗಿದೆ ಸ್ವಾಮಿ. ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇವೆ. ಎಷ್ಟೋ ಜನರು ಕಷ್ಟ ಕಾಯಿಲೆಗಳಲ್ಲಿ ಇದ್ದಾರೆ. ಅವರನ್ನ ಮುಟ್ಟು, ಅವನ ಸಂಧಿಸು, ಅವನ ಬಲಪಡಿಸು, ಅವನ ಗುಣಪಡಿಸು. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಿರುವಂತ ಸಹೋದರ ಸುಬ್ಬರೆಡ್ಡಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಮುಟ್ಟಪ್ಪ, ಗುಣಪಡಿಸು. ವರಪ್ರಸಾದ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಮುಟ್ಟಿ ಗುಣಪಡಿಸು. ಸಹೋದರಿ ವನಿತಾ ಮತ್ತು ಸಹೋದರಿ ರಮ್ಯಾ ಅವ್ರನ್ನ ಮುಟ್ಟಿ ಗುಣಪಡಿಸು. ಆ ಮಕ್ಕಳನ್ನ ಇಂತಹ ಘೋರವಾದಂತ ಕಾಯಿಲೆಗಳಿಂದ ಬಿಡಿಸಿ ಅವರನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸಿ ಅವರ ಜೀವಿತದಲ್ಲಿ ಸ್ವಾಮಿ ನಿನ್ನ ಭುಜ ಬಲ ಪರಾಕ್ರಮದಿಂದ ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನ ಸ್ವಾಮಿ ಅವರು ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವರಿಗೆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅನೇಕ ಕುಟುಂಬಗಳಲ್ಲಿ ಸ್ವಾಮಿ ದಾಂಪತ್ಯ ಸಮಸ್ಯೆಗಳಿವೆ ಸ್ವಾಮಿ. ನಾನಾ ವಿಧವಾದಂತಹ ಸಂಕಷ್ಟಗಳಿವೆ ಸ್ವಾಮಿ. ಸೈತಾನನು ಪರಸ್ಪರ ಅಪನಂಬಿಕೆ, ಅವಿಶ್ವಾಸಗಳನ್ನು ಹುಟ್ಟಿಸಿ ಸಂತೋಷ ಸಮಾಧಾನದಿಂದ ಬದುಕಬೇಕಾದ ಕುಟುಂಬಗಳಲ್ಲಿ ಎಲ್ಲಾ ರೀತಿಯಂತಹ ಸಂಕಷ್ಟಗಳನ್ನ ತಂದು ತೆಗೆದಿದ್ದಾನೆ ಸ್ವಾಮಿ. ವರ್ಗಗಳನ್ನ ತಂದಿದ್ದಾನೆ ಸ್ವಾಮಿ. ಮನವುಗಳನ್ನ ಒಡೆಯುತ್ತಿದ್ದಾನೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ ಅಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿನ್ನ ಕಾರ್ಯ ಸಾಧಿಸು, ಸೈತಾನಕ್ಕೆ ಲಯಪಡಿಸು. ಒಬ್ಬರ ಮೇಲೆ ಒಬ್ಬರು ಭರವಸೆ ಉಳ್ಳವರಾಗಿ, ವಿಶ್ವಾಸವುಳ್ಳವರಾಗಿ, ನಂಬಿಗಸ್ತರಾಗಿ ನೀನು ಕೊಟ್ಟಿರುವಂತಹ ಜೀವಿತವನ್ನು ಸ್ವಾಮಿ, ಕೌಟುಂಬಿಕವಾದಂತಹ ಸಂಬಂಧಗಳನ್ನು ಸ್ವಾಮಿ ಕಟ್ಟಿಕೊಳ್ಳುವಂತೆ, ಬಲಪಡಿಸಿಕೊಳ್ಳುವಂತೆ, ಮತ್ತೆ ತಮ್ಮ ಆತ್ಮಿಕ ಚೈತನ್ಯವನ್ನು ಹೆಚ್ಚಿಸಿಕೊಳ್ಳುವಂತೆ, ನಿನ್ನಲ್ಲಿ ಭರವಸೆ ಇಟ್ಟವರಾಗಿ, ನಂಬಿಕೆ ಇಟ್ಟವರಾಗಿ, ನಿನ್ನ ಸುರಕ್ಷತೆಯ ಹಸ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ನಿನ್ನಿಂದ ಸಿಗುವಂತ ಸುರಕ್ಷತೆಯನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಎಷ್ಟೋ ಮಕ್ಕಳು ಗರ್ಭ ಫಲಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ. ಕರ್ತನೆ, ಪುತ್ರ ಸಂತಾನವು ಯೆಹೋವನಿಂದಲೇ ಮತ್ತು ಯೆಹೋವನ ಬಹುಮಾನವೇ ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ.
ನೀನು ಮಾತ್ರ ಕರ್ತನೆ ಇಂಥ ಸೌಭಾಗ್ಯವನ್ನ ಮಾನವನ ಜೀವಿತದಲ್ಲಿ ಒದಗಿಸಿಕೊಡಲು ಸಾಧ್ಯ. ಕರ್ತನೆ, ನಿನ್ನ ಕೃಪೆ ಅಂತ ಮಕ್ಕಳ ಮೇಲೆ ಇರಲಿ ಸ್ವಾಮಿ. ಸಹೋದರಿ ವಾಣಿಯನ್ನು ಹಾಗೂ ಸಹೋದರಿ ಜಾಸ್ಮಿನ್ ಅವರನ್ನು ಹಾಗೂ ಇನ್ನೂ ಅನೇಕ ಮಕ್ಕಳು ಸಂತಾನಕ್ಕಾಗಿ ಹಂಬಲಿಸಿ ಪ್ರಾರ್ಥಿಸುವಾಗ ಅವರ ಮೊರೆಯನ್ನು ಕೇಳಿ ಅವರ ಗರ್ಭವನ್ನು ತೆರೆದು ಅವರಿಗೆ ಸ್ವಾಮಿ ಸಾರಳಿಗೂ ಹನ್ನಳಿಗೂ ನೀನು ದಯಪಾಲಿಸಿದ ಹಾಗೆ ಸ್ವಾಮಿ ಸಂತಾನಗಳನ್ನ ದಯಪಾಲಿಸಿ ಅವರೂ ಸಹ ಸ್ವಾಮಿ ಭೂಮಿ ಮೇಲೆ ತಮ್ಮ ಸಂತಾನದ ಆಶೀರ್ವಾದಗಳನ್ನ ಕಣ್ಣಾರೆ ಕಾಣುವಂತೆ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ತಲೆಬಾಗಿ ಬಂದಿರುವಂತ ದೇವರ ಮಕ್ಕಳಾದಂತ ನಿನ್ನ ಮಂದಿಯನ್ನ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತೇನೆ ಸ್ವಾಮಿ. ಹಿರಿಯರಾದಂತ ಸ್ವಾಮಿ ಪ್ರೇಮನಾಥ್ ಕೋಲ್ಕರ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ಬಲವಾದ ಹೋರಾಟವನ್ನ ಮಾಡುತ್ತಿರುವಾಗ ಅವರು ನೀನು ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಗೊಳಿಸು ಸ್ವಾಮಿ. ಎಂಥ ಪರಿಸ್ಥಿತಿಯಲ್ಲಿಯೂ ನೀನು ಅವರ ಜೊತೆಯಲ್ಲಿ ಇದೇ ಎಂಬುದನ್ನ ನೀನು ಕಾರ್ಯ ರೂಪಿಸು ಕರ್ತನೆ. ಅವರ ಅನುಭವಕ್ಕೆ ತಂದು ಕೊಡು ಸ್ವಾಮಿ. ಅವರು ಯಾವುದೇ ರೀತಿಯಲ್ಲಿ ಸ್ವಾಮಿ ಚಂಚಲರಾಗದಂತೆ ನಂಬಿಕೆಯಲ್ಲಿ ಸ್ಥಿರಚಿತ್ತದಿಂದ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಸಹಾಯಕ್ಕಾಗಿ, ಆಶ್ರಯಕ್ಕಾಗಿ, ಜಯಕ್ಕಾಗಿ ಪ್ರಾರ್ಥಿಸುವಾಗ ನೀನು ಅವರ ನಂಬಿಕೆಗೆ ಆಧಾರವಾಗಿದ್ದು ಅವರಿಗೆ ಸುರಕ್ಷತೆಯನ್ನು, ಅವರ ಪ್ರಾರ್ಥನೆಗೆ ಸದುತ್ತಮವನ್ನು ದಯಪಾಲಿಸು. ಕೊಟ್ಟಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಸಂದೀಪ ಅವರನ್ನು ಮುಟ್ಟಿ ಗುಣಪಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಮಕ್ಕಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸು, ಅಭಿವೃದ್ಧಿಪಡಿಸು ತಿಳಿಸ್ಕೊ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ವಿನಯ್ ಮತ್ತು ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ. ಸೈತಾನ ಅವ್ರ ಜೀವಿತದಲ್ಲಿ ಸ್ವಾಮಿ ಪ್ರವೇಶ ಮಾಡಿ ಸಮಸ್ಯೆಗಳನ್ನ ತಂದೊಡ್ಡಿರುವಾಗ ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪ್ರಿಯ ಮಕ್ಕಳನ್ನ ಮುಟ್ಟು ಅವರ ಮನಸ್ಸುಗಳನ್ನ ಹಗುರ ಮಾಡು. ಅವ್ರಿಗಿರುವಂತ ಸಂಬಂಧಗಳಲ್ಲಿ ಪ್ರೀತಿಯನ್ನು ತುಂಬು, ಪರಸ್ಪರ ಅನ್ಯೋನ್ಯತೆ ಕೊಡು, ಭಕ್ತಿ ಕೊಡು, ಪರಿಶುದ್ಧತೆ ಜೀವಿತ ಕೊಡು, ವಿಶ್ವಾಸ ಕೊಡು ಸ್ವಾಮಿ. ಮತ್ತೆ ಅವರ ಮನಸ್ಸುಗಳು ಒಂದಾಗಿ ಯಾವುದೇ ಅಪಾಯಗಳು ಶೋಧನೆಗಳು ಬರದಾಗೆ ಕುಟುಂಬದಲ್ಲಿ ನೆಮ್ಮದಿಯಿಂದ, ಸಂತೋಷದಿಂದ, ಅನ್ಯೋನ್ಯತೆಯಿಂದ ಬದುಕುವಂತ ಜೀವಿತವನ್ನು ದಯಪಾಲಿಸ್ಕೊಡು ಸ್ವಾಮಿ. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡು. ಉಳಿದಂಥವರೆಲ್ಲ ಮಕ್ಕಳ ಜೊತೆ ನೀರು ಸ್ವಾಮಿ. ಅವರು ದುಡಿಯುವಂತ ಕೈಗಳನ್ನ ಬಲಪಡಿಸು. ಅವರಿಗೆ ಬೇಕಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು. ಯಾವ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ದಾವೀದನಂತ ಸ್ವಾಮಿ ರಾತ್ರಿಯ ಜಾವಗಳಲ್ಲಿ, ಬೆಳಗಿನ ಜಾವದಲ್ಲಿ ಸಂತೋಷದ ಧ್ವನಿಯನ್ನ ನಿನ್ನನ್ನು ಕೊಂಡಾಡಲು ಸ್ವಾಮಿ ನಿನ್ನ ಮಕ್ಕಳಾದಂತ ನಾವೆಲ್ಲರೂ ಸಮಾಧಾನದಿಂದ ನಿನ್ನನ್ನು ಸ್ತುತಿಸಲು ಅವಕಾಶವಾಗುವಂತೆ ನಿನ್ನ ಕಾರ್ಯ ಮಾಡು. ವಿಶೇಷವಾಗಿ ಹಿರಿಯರಂತ ಪ್ರೇಮನಾಥ್ ಸರ್ ಅವರನ್ನು ಆಶ್ರಯಿಸಿ ಅವರ ಕುಟುಂಬದಲ್ಲಿ ನೀನು ಸ್ವಾಮಿ ಈ ಅನುಭವಗಳನ್ನ ತರಬೇಕೆಂಬುದಾಗಿ ಪ್ರಾರ್ಥನೆ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಇಲ್ಲಿ ನಮ್ಮವ್ರಿಗೋಸ್ಕರ ಪ್ರಾರ್ಥನೆ. ಅವರು ಮುಟ್ಟು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಅವ್ರ ಕುಟುಂಬ ಮಕ್ಕಳ ಜೊತೆಗಾರನಾಗಿರು, ಸುರಕ್ಷತೆ ಕೊಡಿಸು, ಕ್ಷೇಮ ಕೊಡು. ನಿನ್ನ ಪ್ರೇಮಾನುಭವವನ್ನ ಸ್ವಾಮಿ ಅವರು ಅನುಭವಿಸುತ್ತಾ ನಿನಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಲು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರಿ ಡೇವಿಡ್ಗೋಸ್ಕರ ಪ್ರಾರ್ಥನೆಯನ್ನು ಮುಟ್ಟಪ್ಪ, ಬಲಪಡಿಸು, ಗುಣಪಡಿಸು. ಅವರೆಲ್ಲ ಕೆಲಸ ಕಾರ್ಯಗಳು ಜಯ ಕೊಡು. ಅವ್ರು ಮಾಡುವಂತ ಕೆಲಸಗಳನ್ನ ಆಶಿಸು, ಸುರಕ್ಷಿತ ಕೊಡಿಸು, ಕ್ಷೇಮ ಕೊಡು ಸ್ವಾಮಿ. ಅವರಿಗೆ ಕಠಿಣ ಕಾಲಗಳನ್ನು ಎದುರಿಸುವಾಗ ನೀನೇ ಅವರಿಗೆ ಹತ್ತಿರವಾಗಿದ್ದು ಎಲ್ಲಾ ಸಂಕಷ್ಟಗಳಿಂದ ಬಿಡಿಸಿ ಸಮಾಧಾನದ ಜೀವಿತವನ್ನ ದಯಪಾಲಿಸ್ಕೊಡು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ. ಅವರ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಶೀರ್ವದಿಸು. ಮಕ್ಕಳ ಜೀವಿತದಲ್ಲಿ ನಿದ್ದು ಅವರೆಲ್ಲ ಕೊರತೆಗಳು ನೀಗಿಸಿ, ಮುಟ್ಟಬೇಕಾದ ಗುರಿ ಮುಟ್ಟಿಸು, ಬೇಕಾದ ಎಲ್ಲ ಸಹಾಯಗಳನ್ನು ಒದಗಿಸಿಕೊಡು. ಅವರೆಲ್ಲ ಪ್ರಾರ್ಥನೆಗಳನ್ನ ಲಾಲಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವ್ರ ಕುಟುಂಬದಲ್ಲಿ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿ ತುಂಬಿರುವಂತೆ ಕಾರ್ಯ ಮಾಡು ಸ್ವಾಮಿ. ಮಗಳಾದಂತ ಸ್ವಾಮಿ ನಿಗೋಸ್ಕರ ಪ್ರಾರ್ಥನೆ. ಮಗಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಆಕೆಗಿರುವಂತ ಎಲ್ಲ ಸ್ವಾಮಿ ಆಸಕ್ತಿಗಾಗಿ ನಿನಗೆ ಸ್ತೋತ್ರ. ಮಗಳನ್ನ ಬಲಪಡಿಸು, ಯಜಮಾನರನ್ನ ಬಲಪಡಿಸು, ಅವ್ರ ತಾಯಿನ ಬಲಪಡಿಸು. ಅವ್ರ ಕುಟುಂಬದ ನಾಯಕನಿನಾಗಿರು, ಅವ್ರ ಕೆಲಸಗಳನ್ನ ಆಶೀರ್ವಿಸು. ಅವರೆಲ್ಲೇ ಇರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಅವರೊಂದಿಗಿರಲಿ. ನಿನ್ನ ಪರಿಶುದ್ಧವಾದಂತ ಸುಖಾನುಭವವನ್ನು ಅವರು ಅನುಭವಿಸುತ್ತಾ ನಿನ್ನ ಸೇವೆಯಲ್ಲಿ ಸಂತುಷ್ಟಿ ಸಹಿತವಾದ ಜೀವಿತವನ್ನು ಜೀವಿಸಿ ನಿನಗೆ ಮೆಚ್ಚುಗೆಯಾಗಿ, ನಿನಗೆ ಸಾಕ್ಷ್ಯ ಮಕ್ಕಳಾಗಿ ನಿನ್ನ ನಾಮವನ್ನು ಘನಪಡಿಸುವಂತೆ ಸದಾಕಾಲ ನಿನ್ನ ಪ್ರಸನ್ನತೆ ಆ ಮಗಳ ಜೊತೆಯಲ್ಲಿ ಇಲ್ಲಿ ಸ್ವಾಮಿ. ನಿನ್ನ ಸೇವೆಯಲ್ಲಿ ಅವರನ್ನು ಹೆಚ್ಚವಾಗಿ ಉಪಯೋಗಿಸಬೇಕಾಗ್ತಾನೆ.
ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ಮಾಡುವಂತ ಸೇವೆಯನ್ನು ಹಸ್ತುಕೊಪ್ಪಿಸ್ತೇನೆ. ಅವ್ರನ್ನ ಮುಟ್ಟಿ ಬಲಪಡಿಸು, ಆರೋಗ್ಯದಿಂದ ತಿನ್ನಿಸು, ಯಾವುದೇ ಕೊರತೆ ಚಿಂತೆಯನ್ನು ಮುಟ್ಟದಂತೆ ನಿನ್ನ ದೂತರ ಬೇಲಿನ ಹಾಕು. ಮೊಮ್ಮಗನನ್ನ ಬಲಪಡಿಸು, ಎಲ್ಲ ಆತ್ಮೀಯ ಆಶೀರ್ವಾದಗಳಿಂದ ತುಂಬಿಸಿ ನೀತಿಯ ಸೇವಲೆಯನ್ನು ಉಪಯೋಗಿಸುವ ಸ್ವಾಮಿ. ಹಿರಿಯರಂತ ಸ್ವಂತವರು ಅವ್ರಿಗೋಸ್ಕರ ಅಂಗಳವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬದ ನಾಯಕ ನೀನಾಗಿರು. ಮಾಡುವಂತ ಸೇವನ ಆಶ್ವಸ್ಸು, ಕೆಲಸಗಳನ್ನ ಆಶ್ವಸ್ಸು. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ದಯಪಾಲಿಸಿಕೊಡು ಸ್ವಾಮಿ. ಕರ್ತನ ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ನಿತ್ಯನುಸಾರಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಅವ್ರು ಮಾಡುವಂತ ಸೇವೆಯನ್ನು ಆಶ್ರಯಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು, ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಅವ್ರನ್ನ ಹೆಚ್ಚಾಗಿ ಉಪಯೋಗಿಸ್ಬೇಕು ಕರ್ತನೆ. ಸಹೋದರ ವಿಜಯ್ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಬಲಪಡಿಸಪ್ಪ, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಹೆಚ್ಚಿನ ಸೇವೆ ಮಾಡಲು ಬಲಾದಕ್ಕೆ ಕೊಡುವಂತ ಕುಟುಂಬ ಮಕ್ಕಳಲ್ಲಿ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ಅನುಗ್ರಹ ಮಾಡು ಸ್ವಾಮಿ. ಎಲ್ಲ ಸಭೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ನಿನ್ನ ಹಸ್ತುಕೊಪ್ಪಿಸ್ತೇನೆ. ಹಗಲು ಇರುಳು ಸ್ವಾಮಿ ಯಥಾರ್ಥವಾಗಿ ನಿನ್ನ ಮುಂದೆ ತಮ್ಮ ಹೃದಯಗಳನ್ನು ಬಿಚ್ಚಿಟ್ಟು ಪ್ರಾರ್ಥಿಸುವಂತ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಹಸ್ತುಕೊಪ್ಪಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತರ ಜೀವಿತವು ಸ್ವಾಮಿ ದಾವೀದನಲ್ಲಿದ್ದಂಥ ಭರವಸೆಯುಳ್ಳ, ನಂಬಿಕೆಯುಳ್ಳ, ಪರಿಶುದ್ಧವಾದ ಪ್ರೀತಿಯುಳ್ಳ ಜೀವಿತವಾಗಿರುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನಿಂದ ಭರವಸೆ ಇಟ್ಟವರಾಗಿ ಸ್ವಾಮಿ ನಿನ್ನನ್ನು ಎದುರು ನೋಡುತ್ತಿರುವಾಗ ಪ್ರತಿಯೊಬ್ಬ ನಿನ್ನ ಮಗನನ್ನ ಆಶೀರ್ವದಿಸಿ, ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ನೀರಿಸಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುವಂತ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಈ ಬೆಳಗ್ಗೆ ಸ್ವಾಮಿ ನನ್ನ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತುಕೊಪ್ಪಿಸ್ತೇನೆ. ಮಾಡುವಂತ ಸೇವೆಯನ್ನು ಹಸ್ತುಕೊಪ್ಪಿಸ್ತೇನೆ. ನಮ್ಮನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು, ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಕರ್ತನೆ ಸ್ವಾಮಿ ಪರೀಕ್ಷೆ ಬರೆಯುತ್ತಿರುವಂತಹ ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಕರ್ತನೆ 7 ಮತ್ತು 8ನೇ ಮತ್ತು ಹಾಗೂ SSLC ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಕ್ಕಳನ್ನ ಪರಾಮರಿಸು, ಉತ್ತಮವಾಗಿ ಬರೆಯಲು ಎಲ್ಲರಿಗೂ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು. ಎಲ್ಲರ ಭವಿಷ್ಯವನ್ನ ನೀನು ರೂಪಿಸು, ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ವಿಶೇಷವಾಗಿ ಬೆಂಗಳೂರಲ್ಲಿ ನೀರಿನ ಅಭಾವವಿರುವುದರಿಂದ ನಿನ್ನ ಚಿತ್ತವಾದಲ್ಲಿ ಸ್ವಾಮಿ ಮಳೆಯನ್ನು ಸುರಿಸಿ, ಈ ಕೊರತೆಯನ್ನು ನೀಗಿಸಿ, ಸಮಾಧಾನ ಪಡಿಸಿ, ಜನರು ನೆಮ್ಮದಿಯಿಂದ ಬದುಕಲಿಕ್ಕಾಗುವಂತೆ ಕೃಪೆ. ಯಾಕಂದ್ರೆ ನಿನಗೆ ಮಾತ್ರ ಸ್ವಾಮಿ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯ, ಎಲ್ಲ ಸ್ಥಿತಿಗತಿಗಳನ್ನು ಸ್ವಾಮಿ ಮಾರ್ಪಡಿಸಲು ಸಾಧ್ಯ. ಮತ್ತೆ ಮಾನವನ ಜೀವಿತದಲ್ಲಿ ಸ್ವಾಮಿ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಪಡ್ಕೊಳ್ಳಲು ಸಾಧ್ಯ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಬೆಂಗಳೂರು ನಗರದಲ್ಲಿ ಮಾತ್ರವಲ್ಲದೆ ಎಲ್ಲೆಲ್ಲಿ ನೀರಿಗಾಗಿ ಸಂಕಷ್ಟ ಪಡುತ್ತಿದ್ದಾರೋ ಅಲ್ಲೆಲ್ಲಾ ನಿನ್ನ ಕೃಪೆ ತೋರಿ ಸ್ವಾಮಿ. ಎಲ್ಲರ ದಾಹವನ್ನ ನೀಗಿಸು, ಎಲ್ಲರ ಅವಶ್ಯಕತೆಗಳನ್ನ ಪೂರೈಸು. ಸರ್ವಶಕ್ತನಾದ ನಿನ್ನ ಕೃಪಾಶ್ರಯದಲ್ಲಿ ಪ್ರತಿಯೊಬ್ಬರು ಸುರಕ್ಷಿತವಾಗಿರುವಂತೆ ಕಾರ್ಯ ಮಾಡು. ಈ ಬೆಳಿಗ್ಗೆ ಸ್ವಾಮಿ ಈ ಕಾರ್ಯಕ್ರಮವನ್ನು ಹಸ್ತುಕೊಪ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ನಿನ್ನನ್ನು ಧ್ಯಾನಿಸುವಂತ ಪ್ರತಿಯೊಂದು ಮಗಳನ್ನ, ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು, ಅಭಿಷೇಕಿಸು, ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ಈ ದಿನವನ್ನು ಆಶೀರ್ವಾದ ಮಾಡಿ ಎಲ್ಲಾ ಸಮಯದಲ್ಲೂ ನಿನ್ನ ಪ್ರೇಮಾನುಭವದಿಂದ ನಡೆಸಿ, ನಿನ್ನ ಪರಿಶುದ್ಧವಾದ ನಾಮದ ಬಲದಲ್ಲಿ ದಿನನಿತ್ಯವೂ ನಮ್ಮನ್ನು ಸಂರಕ್ಷಿಸಿ, ನೀತಿಯ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನಬುದು ಮಗನೂ ಆಗಿರುವ ನಜರೀತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನೆರೆದು ಬಂದಂತ ನಿನ್ನ ಮಂದಿಯ ಸಂಗಡ, ನಿನ್ನ ಭಕ್ತರ ಸಂಗಡ, ಅವ್ರ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೆನ್.
Amen. ಪ್ರೈಸ್ ಗಾಡ್. Thank you, Pastor. ಥ್ಯಾಂಕ್ ಯು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ತನ್ನ ಕೃಪೆಯನ್ನು ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮಗೆ ನಾನು ಕೃತಜ್ಞತೆಯನ್ನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. Thank you, Pastor. Thank you. Thank you very much.